ಆತ್ಮೀಯ H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಈ ಸಕ್ಕರೆ ಮಾಫಿಯಾದಾಗ ಉಸುಕು ಅಂದರೆ ಮರಳು ಮಾಫಿಯಾನು ಇಲ್ಲಿ ಸಾಕಷ್ಟು ಬೆಳೆದು ನಿಂತದ. ಈ ದಿಶೆಯಲ್ಲೇ ಚರ್ಚೆಯಲ್ಲಿ ಭಾಗವಹಿಸೋದ್ರಲ್ಲಿ ನಮ್ಮ ಗೃಹ ಸಚಿವರು ಹೇಳಿಕೆ ಕೊಡ್ತಾರೆ. ರಾಜ್ಯದಲ್ಲಿ ಅಕ್ರಮ ಗಣಿಗಾರಿಕೆ ದೊಡ್ಡ ದಂಧೆಯಾಗಿದೆ. ಗಣಿಗಾರಿಕೆ ಅಂದರೆ ಉಸುಕು ಒಯ್ಯುವಂಥದ್ದು ಅಂತ. ಪ್ರಕರಣ ಸಂಬಂಧ ಯಾರ ಹೆಸರನ್ನು ಪ್ರಸ್ತಾಪಿಸುತ್ತಿಲ್ಲ. ಯಾರ ಹೆಸರು ಪ್ರಸ್ತಾಪ ಮಾಡೋದಪ್ಪ, ನಾವು ಯಾರನ್ನೂ ದೂಷಣೆ ಮಾಡುತ್ತಿಲ್ಲ. ಯಾಕೆಂದರೆ ಇದು ಅತ್ಯಂತ ಮುಜುಗರದ ಸಂಗತಿ ಆಗಿದೆ. ಯಾಕಂದ್ರೆ ನಾವು ಇದ್ದೀವಿ ಇಲ್ಲಿ, ಎಲ್ಲ ಶಾಸಕರು ಅವರು ಇವರು ರಾಜಕಾರಣಿಗಳಿದ್ದಾರೆ, ನಮ್ಮ ನಾಚಿಕೆ ಅನ್ನಿಸ್ತಾ ಇದೆ ಏನು ಮಾಡೋದು ಅದನ್ನು ಅನ್ನುವಂಗ. ಏಕೆಂದರೆ ಇದು ಅತ್ಯಂತ ಮುಜುಗರದ ಸಂಗತಿ ಆಗಿದೆ. ಈ ಸಂಬಂಧ ಸೀಮಿತವಾಗಿ ಉತ್ತರವನ್ನು ನೀಡುತ್ತಿದ್ದು ಅನೇಕ ಪ್ರಭಾವಿಗಳು ಈ ದಂಧೆಯಲ್ಲಿ ಭಾಗಿಯಾಗಿದ್ದಾರೆ. ಒಬ್ಬರು ಇಬ್ಬರು ಎಲ್ಲ ಪ್ರಭಾವಿಗಳು ಭಾಗಿಯಾಗಿದ್ದಾರೆ. ಎಷ್ಟು ಮಂದಿ ಹೆಸರು ಹೇಳ್ಬೇಕು, ಅದನ್ನು ಹೆಚ್ಚುಕಮ್ಮಿ 220 ಆಗಿರ್ಬೋದಾ ಅಂತ ಪ್ರಶ್ನೆಯನ್ನು ಮಾಡ್ಬೋದು. ನೋಡಿ, ಬೇಡ ಅಂತಲ್ಲ. ಈ ವಿಷಯವನ್ನು ಚರ್ಚಿಸುವುದಕ್ಕೆ ಸಭೆ ಕರೆಯಲಾಗುವುದು. ಅಕ್ರಮವಾಗಿ ಏನು ಮರಳ ದಂಧೆ ನಡೀತದನೋ ಇದು ಸಭೆ ಕರೆದು ಮಾತಾಡ್ತಾನೋ ಅಂತ ಹೇಳ್ತಿದ್ರೆ. ಈಗ ನಮ್ಮ ಪರಿಸ್ಥಿತಿ ಏನಾಗಿಪ್ಪ, ನಮ್ಮ ದೇಶದ್ದು ಈ ದರೋಡೆ ಆದಮೇಲೆ ಹಿಂದಿನ ಬಾಗ್ಲ ಹಿಂದಿನ ದಿಡ್ಡಿ ಅಂತೀವಿ ನಾವು, ದಿಡ್ಡಿ ಹಾಕ್ಕೊಂಡಂಗಂತ. ಇಲ್ಲಿ ರಾಜ್ ತುಂಬ ನದಿಗಳ ದಂಡೆ ಮರಳಾಗಿರ್ಬೋದು, ಕಾಡಿನ ಗಿಡಗಳನ್ನು ಕಿತ್ತಾಗಿ ಅಲ್ಲಿ ಕಲ್ಲು ಹೊಡ್ಕೊಳ್ಳೋದಾಗಿರ್ಬೋದು, ಅಲ್ಲಿ ಖನಿಜಗಳನ್ನು ತೆಗೆದಾಗಿರ್ಬೋದು, ಈ ನಿರಂತರ ನಡೀತಾರೆ. ಇದರಿಂದೆಲ್ಲ ರಾಜಕೀಯ ಶಕ್ತಿಗಳಿದೆ ಪ್ರತಿಯೊಂದು ಕಡೆ, ಎಲ್ಲ ಕಡೆನೂ. ಆದರೆ ಇವತ್ತು ಸೀರಿಯಸ್ ಆಗಿ ತೆಗೆದುಕೊಂಡಂಥ ನಮ್ಮ ಹೈಕೋರ್ಟ್ ಇದ್ದಿದ್ದು ಈ ನೆಲೆಗಟ್ಟಿನಲ್ಲೇ ಎಲ್ಲ ರಾಜಕೀಯ ಪಕ್ಷದ ಪ್ರಭಾವಿ ವ್ಯಕ್ತಿಗಳು